ಡಿ ಸತ್ಯಭಾಮ ಅವರಿಗೆ ಡಿ ಸತ್ಯಭಾಮ ಅವರಿಗೆ ಡಿ ಸತ್ಯಭಾಮ ಅವರಿಗೆ ಹೇಮಂತ್ ಕುಮಾರ್ ಅವರಿಗೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ನೀರೆಲ್ಲ ರಕ್ತ ಬಂದ್ಬಿಡುತ್ತೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಡಿ ಸತ್ಯಭಾಮ ಅವರಿಗೆ 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 GM ಹೇಮಂತ್ ಕುಮಾರ್ ಅವರಿಗೆ GM ಹೇಮಂತ್ ಕುಮಾರ್ ಅವರಿಗೆ ಇವತ್ತು ಪ್ರತಿಭಟನೆ ಉದ್ದೇಶ ನಮ್ಮ NSFDC ಅವಧಿ ಸಾಲಕ್ಕೆ ನಾವು ಬೇಡಿಕೆ ಇಟ್ಟಿದ್ದನ್ನು ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ಸರ್ಕಾರಕ್ಕೆ ಇದು ಖಾತ್ರಿಗೆ ಕಳಿಸ್ಕೊಡಿ, ಇವ್ರಿಗೆ ಲೋನ್ ಸಿಗಬೇಕು, ಇವರು ಜನ ಅಂತ ಹೇಳ್ಬಿಟ್ಟು ಎಲ್ಲ ನಿರ್ದೇಶಕರ ಮಂಡಳಿಯಲ್ಲಿ ಆದೇಶ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಅಪ್ರೂವಲ್ ಲೆಟ್ರನ್ನ ಸರ್ಕಾರಕ್ಕೆ ಕಳಿಸೋದಕ್ಕೆ 2 ತಿಂಗಳಾದ್ರೂ ಇನ್ನೂ ಕಳಿಸಿಲ್ಲ. ಅವರು 2 ತಿಂಗಳಾದ್ರೂ GM ಚೇಂಬರು ಬಿಟ್ಟರೆ MD ಚೇಂಬರು ಇವ್ರು ಇಬ್ಬರಲ್ಲೇ ಅದು ರೌಂಡ್ ಹೊಡ್ಕೊಂಡು ಅಲ್ಲೇ ಇದೆ. ಇನ್ನೂ ಸರ್ಕಾರ ಕಳಿಸ್ತಾ ಇಲ್ಲ. ಸರ್ಕಾರಕ್ಕೆ ಅವರು ತಕ್ಷಣ ಈಗ ಕಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಇವತ್ತಿನ ಹೋರಾಟ ಸರ್. ಅದರಲ್ಲಿ ಇವರು ಅನರ್ಹರ ಬಗ್ಗೆ ಪರಿಶೀಲನೆ ಮಾಡಿ ಅರ್ಹರು 141 ಜನ ಇದ್ದಾರೆ ಅಂತೇಳ್ಬಿಟ್ಟು ಅರ್ಹರ ಬಗ್ಗೆ ಅವರು ಬೋರ್ಡ್ ಮೀಟಿಂಗಲ್ಲಿ ಪಾಸ್ ಮಾಡಿದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಭೇಟಿ ಮಾಡಿ ಹಲವಾರು ಸಾರಿ ಪ್ರತಿಭಟನೆ ಮೂಲಕ ಅಧ್ಯಕ್ಷರಿಗೆ ಮತ್ತು MD ಅವ್ರಿಗೆ ಎಲ್ರಿಗೂ ನಾವು ತಿಳಿಸಿ ಅದನ್ನು ಕೊಟ್ಟಿದ್ದೀವಿ. ಅದರಂತೆ ಅದನ್ನು ಬೋರ್ಡ್ ಮೀಟಿಂಗಲ್ಲಿಟ್ಟು ಅದನ್ನು ಆ ಒಂದು ಸಮಸ್ಯೆನ ಬಗ್ಗೆ ಆರಬೇಕಂತೇಳ್ಬಿಟ್ಟು ಅವರು ಮಾಡಿದ್ದಾರೆ ಸರ್. ಕಡೆಯದಾಗಿ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಏನು ಹೇಳ್ತೀರಾ, ಆಗ್ರಹ ಮಾಡ್ತೀರಾ? ಸಂಬಂಧಪಟ್ಟ ಸಚಿವರು ಇದನ್ನು ಕೂಡಲೇ ಶೀಘ್ರವಾಗಿ ಅದನ್ನು ಕೈಗೊಂಡು ಇದನ್ನು ಕ್ಯಾಬಿನೆಟಲ್ಲಿಟ್ಟು ಅದನ್ನು ಮಾಡಿಕೊಡ್ಬೇಕು ಬೇಗ ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಒಂದು ವೇಳೆ ಕಡೆಗಣನೆ ಮಾಡಿದರೆ ಮುಂದಿನ ಹೋರಾಟ ನಾವು ನಮ್ಮದು ಯಾವಾಗಲೂ ಉಗ್ರ ಹೋರಾಟ ನಾವು ಮಾಡ್ತೀವಿ ಸರ್. ನಮ್ಮ ಪರಿಚಯ ಸರ್ ತುಳಸಿ ಪ್ರಕಾಶ್ ಅಂತ ಭಾರತ ದೇಶ SC/ST ಹಕ್ಕು ರಕ್ಷಣಾ ಸಂಘಟನೆಯಲ್ಲಿ ನಾವು ಅಧ್ಯಕ್ಷರಾಗಿದ್ದೇವೆ ಸರ್.